ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಗನ್ಯಾ ನಾಯ್ಡು, ಪೀಡಿಯಾಟ್ರಿಕ್ ಡರ್ಮಟಾಲಜಿಸ್ಟ್ ಮತ್ತು 2 ಮಕ್ಕಳ ತಾಯಿ. ನಿಮ್ಮ ಮಗುವಿನ ಸೆನ್ಸಿಟಿವ್ ಸ್ಕಿನ್ ಕೇರ್ಗೆ ಬೇಕಾಗಿರುವ ಮಾಹಿತಿ ಇರೋ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಯೋರ್ ಬೇಬಿ ಸೆನ್ಸಿಟಿವ್ ಸ್ಕಿನ್ ಎಕ್ಸ್ಪರ್ಟ್. ಎಕ್ಸಿಮಾ ಅನ್ನೋದು ಒಂದು ರೀತಿಯಾದ ಸ್ಕಿನ್ ರ್ಯಾಶ್. ಎಕ್ಸಿಮಾ ಬರೋದಕ್ಕೆ 2 ರೀತಿಯಾದ ರೀಸನ್ಸ್ ಇದೆ. ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆದ ಪೊಲ್ಯೂಷನ್, ಪೋಲೆನ್, ಡಸ್ಟ್. ಎರಡನೇದು ಇಂಟರ್ನಲ್ ಫ್ಯಾಕ್ಟರ್ಸ್ ಆದ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್. ಅಂದರೆ ನಮ್ಮ ತಂದೆ, ತಾಯಿ ಅಥವಾ ಅಜ್ಜಿ, ತಾತ ಯಾರಿಗಾದರೂ ಅಟೋಪಿಕ್ ಡರ್ಮಟೈಟಿಸ್ ಅಥವಾ ಆಸ್ತಮಾ ಇದ್ದರೆ ನಮಗೂ ಬರುವ ಚಾನ್ಸಸ್ ತುಂಬಾ ಇರುತ್ತೆ. ಅಟೋಪಿಕ್ ಡರ್ಮಟೈಟಿಸ್ ಅಂದರೆ ಒಂದು ರೀತಿಯಾದ ಎಕ್ಸಿಮಾ. ಇದು ಹೆಚ್ಚಾಗಿ ಚಿಕ್ಕ ಮಗುವಿನಲ್ಲಿ ಕಾಣುತ್ತೆ. ಇಂಥ ಕಂಡೀಷನ್ ಇರುವ ಮಗುವಿಗೆ ಚರ್ಮದ ಮೇಲೆ ರೆಡ್ ರ್ಯಾಷಸ್, ಕೆನ್ನೆಯ ಮೇಲೆ, ಸ್ಕಿನ್ ಫೋಲ್ಡ್ಸ್ ಮೇಲೆ ಅಥವಾ ಡೈಪರ್ ಹಾಕೋ ಏರಿಯಾದಲ್ಲಿ ಕಾಣುತ್ತೆ. ಅಟೋಪಿಕ್ ಇರುವ ಮಗುವಿಗೆ ರ್ಯಾಷಸ್, ತುರಿಕೆ, ಸೀರಿಯಸ್ ಫ್ಲೂಯಿಡ್ ಕಾಣಿಸ್ಕೋಬಹುದು. ಇದರಿಂದ ಮಗುವಿಗೆ ಕಿರಿಕಿರಿ ಆಗುತ್ತೆ. ಇದು ಇನ್ನೂ ಮುಂದುವರೆಸಿದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಬಹುದು. ಅಟೋಪಿಕ್ ಡರ್ಮಟೈಟಿಸ್ನ ಮ್ಯಾನೇಜ್ ಮಾಡೋದು ಬಹಳ ಮುಖ್ಯ. ಹೇಗಂದರೆ ಇದನ್ನ ಟ್ರಿಗರ್ ಫ್ಯಾಕ್ಟರ್ಸ್ ಅವಾಯ್ಡ್ ಮಾಡಬೇಕು ಮತ್ತು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡುವ ಜೆಂಟಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಉಪಯೋಗಿಸಬೇಕು. ಓಟ್ಸ್ ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ತಾರೆ. ಓಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಓಟ್ಸ್ ಅನ್ನೋದು ಒಂದು ನ್ಯಾಚುರಲ್ ಮಾಯ್ಶ್ಚರೈಸರ್. ಇದು ನಮ್ಮ ಸ್ಕಿನ್ನಲ್ಲಿರೋ ಮಾಯ್ಶ್ಚರ್ನ ರೀಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಡ್ರೈ ಆ್ಯಂಡ್ ಡಿಹೈಡ್ರೇಟೆಡ್ ಸ್ಕಿನ್ ಇರೋರಿಗೆ ಓಟ್ಸ್ ತುಂಬಾ ಉಪಯೋಗವಾಗುತ್ತದೆ. ಯಾಕಂದರೆ ಇದು ಮಾಯ್ಶ್ಚರ್ ಲಾಸ್ನ ಪ್ರಿವೆಂಟ್ ಮಾಡಿ ಸ್ಕಿನ್ ಹೈಡ್ರೇಷನ್ನ ಮೇಂಟೈನ್ ಮಾಡುತ್ತೆ. ಓಟ್ಸಲ್ಲಿ ಲಿನೋಲಿಕ್ ಆ್ಯಸಿಡ್ ಎಂಬ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಬ್ಯಾರಿಯರ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಉಪಯೋಗವಾಗುತ್ತೆ. ಓಟ್ಸಲ್ಲಿ ಅವನ್ಆಂಥ್ರಮೈಡ್ಸ್ ಎಂಬ ಒಂದು ಕಂಪೌಂಡ್ ಇರೋದ್ರಿಂದ ಇನ್ಫ್ಲಮೇಷನ್ ಆ್ಯಂಡ್ ಇರಿಟೇಷನ್ ಕಡಿಮೆ ಆಗೋ ಅವಕಾಶ ಇದೆ. ಅದು ಮಾತ್ರ ಅಲ್ಲ, ಓಟ್ಸ್ಗೆ ಆ್ಯಂಟಿ ಇಚ್ ಪ್ರಾಪರ್ಟೀಸ್ ಇರೋದ್ರಿಂದ ಎಕ್ಸಿಮಾ ಮತ್ತು ಅಟೋಪಿಕ್ ಡರ್ಮಟೈಟಿಸ್ ಇರುವ ಜನರಿಗೆ ನವೆ ಕಡಿಮೆ ಆಗುತ್ತೆ. ಐ ಹೋಪ್ ನಿಮಗೆ ಬೇಕಾದ ಉತ್ತರ ನಿಮಗೆ ಸಿಕ್ಕಿದೆ. ಆದರೆ ದರ್ ಇಸ್ ಆಲ್ವೇಸ್ ಮೋರ್ ಟು ಎಕ್ಸ್ಪ್ಲೋರ್ ವೆನ್ ಇಟ್ ಕಮ್ಸ್ ಟು ಅ ಬೇಬಿ ಸೆನ್ಸಿಟಿವ್ ಸ್ಕಿನ್. ಹಾಗಾಗಿ ಈ ಸೀರೀಸ್ ಕಂಪ್ಲೀಟ್ ಆಗಿ ನೋಡಿ, ಹೆಚ್ಚಿನ ಇನ್ಫಾರ್ಮೇಷನ್ ತಗೊಳ್ತಾ ಇರಿ.